ಶಾಂತಿ. ನಮ್ಮದು ಮಂಚಿಪ್ನಳ್ಳಿ. ನನ್ನ ಹೆಸರು ಪಾರ್ವತಮ್ಮ ಅಂತ. ನಮ್ಮದು ಮಂಚಿಪ್ನಳ್ಳಿ. ನಾವು ತಾವರೆಕೆರೆ ಸೇವಾ ಕೇಂದ್ರದಿಂದ ಬಂದಿದ್ದೀವಿ. ನಾವು ಮದುಮನ್ಕ 2 ಸರಿ ಬಂದಿದ್ದೀವಿ. ನಮಗೆ ಭಗವಂತ ಸಿಕ್ಕಿದ ಮೇಲೆ ನಮಗೆ ತಲೆನೋವು, ಪ್ರೀತಿ ತಲೆನೋವು ಬರ್ತಾಯಿತ್ತು, ಸೊಂಟ ನೋವಿತ್ತು, ಅಂಗಾಲು ಉರಿ ಇತ್ತು, ಅಂಗೈ ಉರಿ ಇತ್ತು, ಕಣ್ಣುರಿ, ಕಾಲುರಿ ಎಲ್ಲ ಇತ್ತು. ಅದೆಲ್ಲ ನನ್ನಪ್ಪ ನನಗೆ ವಾಸಿ ಮಾಡ್ಕೊಂಡಿದ್ದಾರೆ. ನಾವು ಆರಾಮಾಗಿದ್ದೀವಿ. ನಮ್ಗೇನು ಇಷ್ಟ ಅಂದರೆ ನಮ್ಮ ಮಗಳು ಅಪ್ಪನ ಮಗು ಆಗಬೇಕು. ಆಗ್ತಾರೆ, ಅವರು ಕೋರ್ಸ್ ತಗೊಂಡಿದ್ದಾರೆ. ನಮ್ಮ ಅಳಿಯನು ನಮ್ಮ ಅಪ್ಪನ ಮಗ ಆಗಬೇಕು. ನನ್ನ ಮೊಮ್ಮಕ್ಕಳು, ನನ್ನ ಮಗ ಕುಡಿಯೋದು ಬಿಡಬೇಕು ಅನ್ನೋದು ನಮಗೆ ಇಷ್ಟ. ನಾವು ಹಿಂಗೆ ಒಂದು ದಿವಸ ಜಗಳ ಮಾಡಿದ್ವಿ. ಅಪ್ಪ ಬಂದು ಕನ್ಸಲ್ಲಿ ಬಂದು, ನಾನು ಇದ್ದೀನಿ ಮಗು, ನೀನೇನು ಇದು ಮಾಡಬೇಡ, ನೆನಪು ಮಾಡ್ತಾ ಇರು ನೀನು. ಅವನು ಹೊರಗಡೆ ಬಂದಾಗ ನೀನು ಒಳ್ಳೆ ವಾಗ್ದಾನನೇ ಬರಲಿ ನಿನ್ನ ಬಾಯಲ್ಲಿ, ಅವನಿಗೆ ಸಹಕಾರ ಕೊಡ್ತಾಯಿರು ಅಂತ ಹಿಂಗೆ ಆ ಹೊರಗಡೆಯಿಂದ ಬಂದ. ನನಗೆ ಭಯ ಆಯಿತು. ಭಯದಿಂದ ಅಡುಗೆ ಮನೆಯಿಂದ ನೀರು ಕೊಡೋಣ ಅಂತ ಬಂದೆ. ನನ್ನ ಆತನದಿಂದ ಅವನ ಆತನ ಕಳೆಯಿರಂತ ಅಪ್ಪ ಸಾಕ್ಷಾತ್ಕಾರ ಮಾಡಿದ. ಅವತ್ತಿಂದ ಸ್ವಲ್ಪ ಅವ್ರ ಹಣೆ, ನಿಮ್ಮ ಹಣೆದಿಂದ ಅವ್ರ ಲೈಟ್ ಹೋಗೈತೆ ಅಂತ ಅವ್ರಿಗೂ ಫೀಲ್ ಆಯ್ತು. ಅನ್ನ ನನಗೆ ಫೀಲ್ ಆಯಿತು. ಅಪ್ಪ ನೀನೇ ನನಗಿರೋದು ಅಂದೆ. ಆಮೇಲೆ ನನಗೆ ಭಯ, ಅಪ್ಪ ಒಬ್ಬಳೆ ಮಲ್ಕೊಳೋದ್ರಲ್ಲಿ ಹೊರಗಡೆ ಬಿಡ್ತಾ ಇರಲಿಲ್ಲ, ಒಂದು ರೀಸಿಗೆ ಬಿಡ್ತಾ ಇರಲಿಲ್ಲ. ಕುಡಿದು ಬಂದವನೇ ಅಂದರೆ ಬಾಗ್ಲಾಕ್ಬಿಡ್ತಾ ಇದ್ದ. ಒಂದು ಇದು ವಾಶ್ರೂಮ್ಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಅಪ್ಪನ ನೆನ್ಕೊಂಡು ಮಲ್ಕೊಂಡಿನಿ. 2-3 ದಿನ ನಮ್ಮ ಮಗಳನ್ನ ಕರೆದೆ. ನಮ್ಮ ಮಗಳು ಫೋನ್ ಮಾಡಿ 12 ಗಂಟೆ ರಾತ್ರಿ ಬಂದು ಬೈದು ಬಾಟ್ಲು ತೆಗ್ಸಿದ್ಲು. ಅವತ್ತು ಕೂಡ ಅಪ್ಪ ಬಂದು ಅವನಿಗೋಗಿ ಪಟ್ಟೀರಂತೆ ಇಲ್ಲಿ ಒಂದು ಇದು ಲೈಟ್ ಇದು ಮಾಡ್ದಂಗೆ ಮಾಡಿದ್ರೆ ಅವತ್ತಿಂದ ಸ್ವಲ್ಪ ಸಮಾಧಾನವಾಗಿದ್ದಾನೆ. ಈಗ ಅಂದ್ರೆ ಬೇರೆ ಬೇರೆ ಹಣೆ ಮಧ್ಯದಲ್ಲಿ ಆತ್ಮದ ಪರಮಾತ್ಮದ ಸಾಕ್ಷಾತ್ ತುಂಬಾ ಆಯ್ತು. ಆಮೇಲೆ ಏನಪ್ಪ ಇವನು ಯಾವಾಗಲೂ ಹೀಗೆ ಮಾಡ್ತಾ ಇರ್ತಾನೆ, ನಾನು ಯಾವ ಥರ ಇವನ ಹತ್ರ ಬಾಳ್ವೆ ಮಾಡೋದು ಅಂದ್ಕೊಂಡು ಇದು ಮಾಡ್ತಾ ಇದ್ದೆ. ಹಂಗೆ ಏನೋ ಅಪ್ಪನೇ ಬುದ್ಧಿ ಕೊಟ್ಟನೋ ಯಾರು ಕೊಟ್ಟರು, ಅಯ್ಯಪ್ಪ ನಮಗೆ ವಾಲೆ ಹಾಕೊಂಡು ಹೋಗಿದ್ದಾನೆ. ಇಲ್ಲಿಂದ ನಿಮಿಷ ಅಪ್ಪ ಬಿಡಿಸ್ತಾರೆ ಅನ್ನೋದು ನನ್ನ ಮುಖ. ನಿಮಗೂ ಕಳಿಸಿದ್ರಲ್ಲ ಮದುಮನ್ಕ, ಅದೇ ಗ್ರೇಟು. ಇದು ಮದುಮನ್ಕು ಕಳ್ಸಲ್ಲ ಇವನು ಅಂದ್ಕೊಂಡಿದ್ದೆ. ಮದುಮನ್ಗೆ ಬಂದೆ ನಾನು. ಈಗ ನಮಗೆ ಎಲ್ಲ ನಾವು ಆರಾಮಾಗಿದ್ದೀವಿ. ನನ್ನ ಕೋಪ ಅಂದರೆ ತುಂಬ ಕೋಪ ಬರ್ತಾ ಇತ್ತು. ಯಾರಾದ್ರೂ ಹಿಂಗಂದವ್ರಿಂದ ನನಗೆ 1 ನಿಮಿಷ ನಿಲ್ಲಕ್ಕಾಗತ್ತೆ. ಇದು ಕೋಪ ಜಾಸ್ತಿ ಇಲ್ಲ. ನನ್ನ ಮೊಮ್ಮಕ್ಕಳಿರ್ತೆ ಆರಾಮಾಗಿ ನಾನು ಆಟ ಆಡ್ತೀನಿ, ಆರಾಮಾಗಿ ಅಡುಗೆ ಮಾಡ್ಕೊತೀನಿ, ಕೆಲಸ ಮಾಡ್ಕೊತೀನಿ, ಸುಸ್ತಾಗಲ್ಲ. ನನಗೆಲ್ಲ ಅನುಭವಗಳಾಗ್ತಾಯಿದೆ. ನಾನು 2 ಗಂಟೆಗೆ ಎದ್ದೊಳ್ತೀನಿ ಒಂದೊಂದು ದಿವಸ. ಹೋಗಿ ಸ್ನಾನ ಮಾಡ್ಕೊತೀನಿ, ಇಲ್ಲ ಕೈ ಕಾಲು ಮುಖ ತೊಳ್ಕೊತೀನಿ, ಬರ್ತೀನಿ, ಬಂದು ಕೂತ್ಕೊಂಡು ಯೋಗ ಮಾಡ್ತೀನಿ. ಯೋಗದಲ್ಲಪ್ಪ ನನಗೆ ಈ ಲೈಟ್ ಥರ ಅಂತ ಇರ್ತಾರೆ. ಮಗು ನಾನು ಇದ್ದೀನಿ ನಿನ್ನ ಜೊತೆ ಅಂತಾರೆ. ನಾನು ಮಲಗೋವಾಗ ಯೋಗ ಮಾಡಿ ಮಲಗಿದಾಗ ಅಪ್ಪನ ಜೊತೆ ನಾನು ಮಲ್ಕೊತೀನಿ. ಅಪ್ಪ ನನ್ನ ಜೊತೆ ನೀನು ಮಲಗ್ತಾ ಇದ್ದೆ ಅಂದ್ಕೊಂಡು ಮಲ್ಕೊತೀನಿ. ನನ್ನ ಮೇಲೆ ಕೈ ಇಟ್ಕೊಂಡು ಹಿಂಗೆ ಮಲಗಿರ್ತಾರಪ್ಪ. ಇನ್ನೊಂದು ಅನುಭವ ಇವ್ರದ್ದು ನಾನು ಹೇಳ್ತೀನಿ. ಇವ್ರು ದಿನ ಡ್ಯಾನ್ಸ್ ಮಾಡ್ತಾರೆ. ನಾನು ಡ್ಯಾನ್ಸ್ ಮಾಡ್ತೀನಿ. ನಾನು ಅವರೆಲ್ಲ ಮಲಗಿದ್ದ ಕೂಡ 1-2 ಹಾಡು ಹಾಕೊಂಡು ಡ್ಯಾನ್ಸ್ ಮಾಡಬೇಕು ಇವರು. ಆಮೇಲೆ ಅಷ್ಟು ಖುಷಿ ಆತ್ಮಕ್ಕೆ. ಇಲ್ಲ ಪಾತ್ರೆ ಉಜ್ತಾ ಇದ್ರು ಕೂಡ ನಾನು ಡ್ಯಾನ್ಸ್ ಮಾಡ್ಕೊಂಡು ಉಜ್ತಾ ಇದ್ದೀನಿ. ಯಾರು ಇರಲ್ಲ ಅಡುಗೆ ಮನೇಲಿ ಸಿಂಕಲ್ಲಿ ಉಜ್ತಾ ಇರ್ತೀನಿ. ಉರುಳಿ ಹಾಕ್ಕೊಂತೀನಿ, ಡ್ಯಾನ್ಸ್ ಮಾಡ್ಕೊಂಡು ಪಾತ್ರೆ ಉಜ್ತೀನಿ. ಮತ್ತು ಇದು ಮುದ್ದೆ ತೊಳಸ್ತಾ ಇದ್ರು ಕೂಡ ನಾನು ಅಪ್ಪನ ಇದು ಹೇಳ್ಕೊಂಡೇನೆ. ನನ್ನ ಅಪ್ಪನ ಪ್ರಸಾದ ಬ್ರಹ್ಮ ಭೋಜನ, ಇದು ಶಿವ ತಂದೆ ಭೋಜನ, ಬ್ರಹ್ಮ ತಂದೆ ಶಕ್ತಿ ಇದೆ, ಇದು ಸ್ವಯಂ ಪರಮಾತ್ಮ ತಂದೆ ಶಕ್ತಿ ಇದೆ, ಬ್ರಹ್ಮಕುಮಾರಿ, ಇವರು 5 ಜನದ್ದು ಹೇಳ್ಕೊಂಡು ಮುದ್ದೆ ತೊಳಸಿ ಅವಾಗ ಟಚ್ ಮಾಡ್ತಾರೆ. ನಾನು ಟಚ್ ಮಾಡಿ ಆ ಊಟ ಎತ್ತಿಕ್ಕವಾಗ ಅಪ್ಪ ನೀನು ಪ್ರಸಾದ ಎಲ್ರಿಗೂ ಈಗ ಬಡಿಸ್ತೀನಿ ಅಂತ ಹೇಳ್ತೀನಿ. ಅವಾಗ ಟಚ್ ಆಗುತ್ತೆ ನನಗೆ. ನಾರ್ಮಲ್ ಊಟನೂ ಪ್ರಸಾದ ಆಗೋಯ್ತು. ನಾರ್ಮಲ್ ಊಟನೂ ಮುದ್ದೆ ಪ್ರಸಾದ ಮಾಡ್ಬಿಡ್ತೀನಿ. ಮತ್ತು ನಾನು ಶಾಂತಿ. ನಮ್ಮದು ಮಂಚಿಪ್ನಳ್ಳಿ. ನನ್ನ ಹೆಸರು ಪಾರ್ವತಮ್ಮ ಅಂತ. ನಮ್ಮದು ಮಂಚಿಪ್ನಳ್ಳಿ. ನಾವು ತಾವರೆಕೆರೆ ಸೇವಾ ಕೇಂದ್ರದಿಂದ ಬಂದಿದ್ದೀವಿ. ನಾವು ಮದುಮನ್ಕ 2 ಸರಿ ಬಂದಿದ್ದೀವಿ. ನಮಗೆ ಭಗವಂತ ಸಿಕ್ಕಿದ ಮೇಲೆ ನಮಗೆ ತಲೆನೋವು, ಪ್ರೀತಿ ತಲೆನೋವು ಬರ್ತಾಯಿತ್ತು, ಸೊಂಟ ನೋವಿತ್ತು, ಅಂಗಾಲು ಉರಿ ಇತ್ತು, ಅಂಗೈ ಉರಿ ಇತ್ತು, ಕಣ್ಣುರಿ, ಕಾಲುರಿ ಎಲ್ಲ ಇತ್ತು. ಅದೆಲ್ಲ ನನ್ನಪ್ಪ ನನಗೆ ವಾಸಿ ಮಾಡ್ಕೊಂಡಿದ್ದಾರೆ. ನಾವು ಆರಾಮಾಗಿದ್ದೀವಿ. ನಮಗೇನು ಇಷ್ಟ ಅಂದರೆ ನಮ್ಮ ಮಗಳು ಅಪ್ಪನ ಮಗು ಆಗಬೇಕು. ಆಗ್ತಾರೆ, ಅವರು ಕೋರ್ಸ್ ತಗೊಂಡಿದ್ದಾರೆ. ನಮ್ಮ ಅಳಿಯನು ನಮ್ಮ ಅಪ್ಪನ ಮಗ ಆಗಬೇಕು. ನನ್ನ ಮೊಮ್ಮಕ್ಕಳು, ನನ್ನ ಮಗ ಕುಡಿಯೋದು ಬಿಡಬೇಕು ಅನ್ನೋದು ನಮಗೆ ಇಷ್ಟ. ನಾವು ಹಿಂಗೆ ಒಂದು ದಿವಸ ಜಗಳ ಮಾಡಿದ್ವಿ. ಅಪ್ಪ ಬಂದು ಕನ್ಸಲ್ಲಿ ಬಂದು, ನಾನು ಇದ್ದೀನಿ ಮಗು, ನೀನೇನು ಇದು ಮಾಡಬೇಡ, ನೆನಪು ಮಾಡ್ತಾ ಇರು ನೀನು. ಅವನು ಹೊರಗಡೆ ಬಂದಾಗ ನೀನು ಒಳ್ಳೆ ವಾಗ್ದಾನನೇ ಬರಲಿ ನಿನ್ನ ಬಾಯಲ್ಲಿ, ಅವನಿಗೆ ಸಹಕಾರ ಕೊಡ್ತಾಯಿರು ಅಂತ ಹಿಂಗೆ ಆ ಹೊರಗಡೆಯಿಂದ ಬಂದ. ನನಗೆ ಭಯ ಆಯಿತು. ಭಯದಿಂದ ಅಡುಗೆ ಮನೆಯಿಂದ ನೀರು ಕೊಡೋಣ ಅಂತ ಬಂದೆ. ನನ್ನ ಆತನದಿಂದ ಅವನ ಆತನ ಕಳೆಯಿರಂತ ಅಪ್ಪ ಸಾಕ್ಷಾತ್ಕಾರ ಮಾಡಿದ. ಅವತ್ತಿಂದ ಸ್ವಲ್ಪ ಅವ್ರ ಹಣೆ, ನಿಮ್ಮ ಹಣೆದಿಂದ ಅವ್ರ ಲೈಟ್ ಹೋಗೈತೆ ಅಂತ ಅವ್ರಿಗೂ ಫೀಲ್ ಆಯ್ತು. ಅನ್ನ ನನಗೆ ಫೀಲ್ ಆಯಿತು. ಅಪ್ಪ ನೀನೇ ನನಗಿರೋದು ಅಂದೆ. ಆಮೇಲೆ ನನಗೆ ಭಯ, ಅಪ್ಪ ಒಬ್ಬಳೆ ಮಲ್ಕೊಳೋದ್ರಲ್ಲಿ ಹೊರಗಡೆ ಬಿಡ್ತಾ ಇರಲಿಲ್ಲ, ಒಂದು ರೀಸಿಗೆ ಬಿಡ್ತಾ ಇರಲಿಲ್ಲ. ಕುಡಿದು ಬಂದವನೇ ಅಂದರೆ ಬಾಗ್ಲಾಕ್ಬಿಡ್ತಾ ಇದ್ದ. ಒಂದು ಇದು
ವಾಶ್ರೂಮ್ಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಅಪ್ಪನ ನೆನ್ಕೊಂಡು ಮಲ್ಕೊಂಡಿನಿ. 2-3 ದಿನ ನಮ್ಮ ಮಗಳನ್ನ ಕರೆದೆ. ನಮ್ಮ ಮಗಳು ಫೋನ್ ಮಾಡಿ 12 ಗಂಟೆ ರಾತ್ರಿ ಬಂದು ಬೈದು ಬಾಟ್ಲು ತೆಗ್ಸಿದ್ಲು. ಅವತ್ತು ಕೂಡ ಅಪ್ಪ ಬಂದು ಅವನಿಗೋಗಿ ಪಟೀರಂತ ಇಲ್ಲಿ ಒಂದು ಇದು ಲೈಟ್ ಇದು ಮಾಡ್ದಂಗೆ ಮಾಡಿದ್ರೆ ಅವತ್ತಿಂದ ಸ್ವಲ್ಪ ಸಮಾಧಾನವಾಗಿದ್ದಾನೆ. ಈಗ ಅಂದ್ರೆ ಬೇರೆ ಬೇರೆ ಹಣೆ ಮಧ್ಯದಲ್ಲಿ ಆತ್ಮದ ಪರಮಾತ್ಮದ ಸಾಕ್ಷಾತ್ ತುಂಬಾ ಆಗೈತೆ. ಆಯ್ತು. ಆಮೇಲೆ ಏನಪ್ಪ ಇವನು ಯಾವಾಗಲೂ ಹೀಗೆ ಮಾಡ್ತಾ ಇರ್ತಾನೆ, ನಾನು ಯಾವ ಥರ ಇವನ ಹತ್ರ ಬಾಳ್ವೆ ಮಾಡೋದು ಅಂದ್ಕೊಂಡು ಇದು ಮಾಡ್ತಾ ಇದ್ದೆ. ಹಂಗೆ ಏನೋ ಅಪ್ಪನೇ ಬುದ್ಧಿ ಕೊಟ್ಟನೋ ಯಾರು ಕೊಟ್ಟರು ಅಯ್ಯಪ್ಪನ ವಾಲೆ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ, ಹೋಗಿದ್ದಾನೆ. ಇಲ್ಲಿಂದ ನಿಮಿಷ ಅಪ್ಪ ಬಿಡಿಸ್ತಾರೆ ಅನ್ನೋದು ನನ್ನ ಮುಖ. ನಿಮಗೂ ಕಳಿಸಿದ್ರಲ್ಲ ಮಧುಮನ್ಕ್, ಅದೇ ಗ್ರೇಟು. ಇದು ಮಧುಮನ್ಕು ಕಳ್ಸಲ್ಲ ಇವನು ಅಂದ್ಕೊಂಡಿದ್ದೆ. ಮಧುಮನ್ಕ್ ಬಂದೆ ನಾನು. ಈಗ ನಮಗೆ ಎಲ್ಲ ನಾವು ಆರಾಮಾಗಿದ್ದೀವಿ. ನನ್ನ ಕೋಪ ಅಂದರೆ ತುಂಬ ತುಂಬ ಕೋಪ ಬರ್ತಾ ಇತ್ತು. ಯಾರಾದ್ರೂ ಹಿಂಗಂದವ್ರೆ ಅಂದರೆ ನನಗೆ ಒಂದು ನಿಮಿಷ ನಿಲ್ಲಕ್ಕಾಗತ್ತೆ. ಇಲ್ಲ ಕೋಪ ಜಾಸ್ತಿ ಇಲ್ಲ. ನನ್ನ ಮೊಮ್ಮಕ್ಕಳಿರ್ತೆ ಆರಾಮಾಗಿ ನಾನು ಆಟ ಆಡ್ತೀನಿ, ಆರಾಮಾಗಿ ಅಡುಗೆ ಮಾಡ್ಕೊತೀನಿ, ಕೆಲಸ ಮಾಡ್ಕೊತೀನಿ, ಸುಸ್ತಾಗಲ್ಲ. ನನಗೆಲ್ಲ ಅನುಭವಗಳಾಗ್ತಾಯಿದೆ. ನಾನು 2 ಗಂಟೆಗೆ ಎದ್ದೊಳ್ತೀನಿ ಒಂದೊಂದು ದಿವಸ. ಹೋಗಿ ಸ್ನಾನ ಮಾಡ್ಕೊಂತೀನಿ, ಇಲ್ಲ ಕೈ ಕಾಲು ಮುಖ ತೊಳ್ಕೊತೀನಿ, ಬರ್ತೀನಿ, ಬಂದು ಕೂತ್ಕೊಂಡು ಯೋಗ ಮಾಡ್ತೀನಿ. ಯೋಗದಲ್ಲಪ್ಪ ನನಗೆ ಈ ಲೈಟ್ ಥರ ಅಂತ ಇರ್ತಾರೆ. ಮಗು ನಾನು ಇದ್ದೀನಿ ನಿನ್ನ ಜೊತೆ ಅಂತಾರೆ. ನಾನು ಮಲಗೋವಾಗ ಯೋಗ ಮಾಡಿ ಮಲಗಿದಾಗ ಅಪ್ಪನ ಜೊತೆ ನಾನು ಮಲ್ಕೊತೀನಿ. ಅಪ್ಪ ನನ್ನ ಜೊತೆ ನೀನು ಮಲಗ್ತಾ ಇದ್ದೆ ಅಂದ್ಕೊಂಡು ಮಲ್ಕೊತೀನಿ. ನನ್ನ ಮೇಲೆ ಕೈ ಇಟ್ಕೊಂಡು ಹಿಂಗೆ ಮಲಗಿರ್ತಾರಪ್ಪ. ಇನ್ನೊಂದು ಅನುಭವ ಇವ್ರದ್ದು ನಾನು ಹೇಳ್ತೀನಿ. ಇವ್ರು ದಿನ ಡ್ಯಾನ್ಸ್ ಮಾಡ್ತಾರೆ. ನಾನು ಬಾಬಾ ಡ್ಯಾನ್ಸ್ ಮಾಡ್ತೀನಿ. ನಾನು ಅವರೆಲ್ಲ ಮಲಗಿದ್ದ ಕೂಡ 1-2 ಹಾಡು ಹಾಕೊಂಡು ಡ್ಯಾನ್ಸ್ ಮಾಡೇ ಮಾಡ್ಬೇಕು ಇವರು. ಆಮೇಲೆ ಅಷ್ಟು ಖುಷಿ ಆತ್ಮಕ್ಕೆ. ಇಲ್ಲ ಪಾತ್ರೆ ಉಜ್ತಾ ಇದ್ರು ಕೂಡ ನಾನು ಡ್ಯಾನ್ಸ್ ಮಾಡ್ಕೊಂಡು ಉಜ್ತಾ ಇರ್ತೀನಿ. ಯಾರು ಇರಲ್ಲ ಅಡುಗೆ ಮನೇಲಿ ಸಿಂಕಲ್ಲಿ ಉಜ್ತಾ ಇರ್ತೀನಿ. ಉರುಳಿ ಹಾಕ್ಕೊಂತೀನಿ, ಡ್ಯಾನ್ಸ್ ಮಾಡ್ಕೊಂಡು ಪಾತ್ರೆ ಉಜ್ತೀನಿ. ಮತ್ತು ಇದು ಮುದ್ದೆ ತೊಳಸ್ತಾ ಇದ್ರು ಕೂಡ ನಾನು ಅಪ್ಪನ ಇದು ಹೇಳ್ಕೊಂಡೇನೆ. ನನ್ನ ಅಪ್ಪನ ಪ್ರಸಾದ ಬ್ರಹ್ಮ ಭೋಜನ, ಇದು ಶಿವ ತಂದೆ ಭೋಜನ, ಬ್ರಹ್ಮ ತಂದೆ ಶಕ್ತಿ ಇದೆ, ಇದು ಸ್ವಯಂ ಪರಮಾತ್ಮ ತಂದೆ ಶಕ್ತಿ ಇದೆ, ಬ್ರಹ್ಮಕುಮಾರಿ, ಇವ್ರು 5 ಜನದ್ದು ಹೇಳ್ಕೊಂಡು ಮುದ್ದೆ ತೊಳಸಿ ಅವಾಗ ಟಚ್ ಮಾಡ್ತಾರೆ. ನಾನು ಟಚ್ ಮಾಡಿ ಆ ಊಟ ಎತ್ತಿಕ್ಕವಾಗ ಅಪ್ಪ ನೀನು ಪ್ರಸಾದ ಎಲ್ರಿಗೂ ಈಗ ಬಡಿಸ್ತೀನಿ ಅಂತ ಹೇಳ್ತೀನಿ. ಅವಾಗ ಟಚ್ ಆಗುತ್ತೆ ನನಗೆ. ನಾರ್ಮಲ್ ಊಟನೂ ಪ್ರಸಾದ ಆಗೋಯ್ತು. ನಾರ್ಮಲ್ ಊಟನೂ ಮುದ್ದೆ ಪ್ರಸಾದ ಮಾಡ್ಬಿಡ್ತೀನಿ. ಪ್ರಸಾದ ಮಾಡಿಬಿಡ್ತೀನಿ. ಮತ್ತು ನಾನು